ಸಂಜೆ ಎನ್ಡಿಎ ನಾಯಕರ ಸಭೆಗೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ಆಗಮಿಸಿದ್ದಾರೆ. ಜೆಡಿಎಸ್ ಕಡೆಯಿಂದ ಎನ್ಡಿಎ ಬಳಿ ಯಾವುದೇ ಬೇಡಿಕೆ ಇಲ್ಲ. ಸಂಜೆ ನಡೆಯುವಂತಹ ಎನ್ಡಿಎ ನಾಯಕರ ಸಭೆಗೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ಕರ್ನಾಟಕದಿಂದ ದೆಹಲಿಗೆ ಹೋಗಿದ್ದಾರೆ. ಜೆಡಿಎಸ್ ಕಡೆಯಿಂದ ಎನ್ಡಿಎ ಬಳಿ ಯಾವುದೇ ಡಿಮಾಂಡ್ಸ್ ಇಲ್ಲ ಅಂತ ನವದೆಹಲಿ ಏರ್ಪೋರ್ಟ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಕೃಷಿ ಖಾತೆಗೆ ಪರೋಕ್ಷವಾಗಿ ಇಂಗಿತವನ್ನ ಎಚ್.ಡಿ. ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮತ್ತು ಪಕ್ಷದ ಆಸಕ್ತಿ ಇರುವ ಇಲಾಖೆ ಅದು ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ರೈತರಿಗೆ ಒಳ್ಳೆದನ್ನ ಮಾಡಬೇಕು ಅನ್ನೋದು ಮೊದಲಿಂದಲೂ ಕೂಡ ಇದೆ, ಆದರೆ ನಮ್ದೇನ್ ಡಿಮ್ಯಾಂಡ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಸುದ್ದಿ ಹರಿದಾಡ್ತಾ ಇತ್ತು. ಕುಮಾರಸ್ವಾಮಿ ಅವರು ಗೆದ್ದು ಹೋದ್ರೆ ಕೇಂದ್ರದಲ್ಲಿ ಕೃಷಿ ಸಚಿವ ಖಾತೆ ಸಿಗುತ್ತೆ ಅಂತ ಹೇಳಿ, ಕೃಷಿ ಖಾತೆ ಸಿಗುತ್ತೆ ಅಂತ ಹೇಳಿ ಏನ್ ಮಾತನಾಡಿದ್ರು ಕುಮಾರಸ್ವಾಮಿ ಕೇಳಿಸ್ಕೋಣ. ಕೃಷಿಯ ವಿಷಯಕ್ಕೆ ಸಂಬಂಧ ನೀವು ಸಂಪುಟದಲ್ಲಿ ಸಮಸ್ಯೆ ಸೋಲಬೇಕಂದ್ರೆ ಸಂಪುಟದ ಒಳಗಿರ್ಬೇಕು. ನೀವು ಅದು ಟೈಮ್ ಬಂದಾಗ ಹೇಳೋಣ. ಈಗ ನಮ್ಮ ಅಲ್ಲಿಯ ಪರಿಸ್ಥಿತಿಗೆ ಯಾವ ತೀರ್ಮಾನ ಸೂಕ್ತ ಅಂತಕ್ಕಂಥದ್ದು ದೆಹಲಿಯ ನಾಯಕರಿಗೆ ಗೊತ್ತಿದೆ, ಅವ್ರು ತೀರ್ಮಾನ ಮಾಡ್ತಾರೆ. ನೋಡೋಣ, ಅದು ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದಲೂ ಹೋರಾಟ. ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡಿ